ಎಂದು ಸುಮ್ಮನೆ ಬಿಡಕೂಡದೆಂದು ತಿಳಿದು ಇವಳ ದೇಹದಿಂದಲೇ ವೀರ್ಯವಾಗಿ ನಿರ್ಮಿಸಿ ಅವಳ ನರಗಳಿಂದಲೇ ತಂತಿಯನ್ನಾಗಿ ಮೀಟಿ ಹರಹರ ರೇವಣ ಸಿದ್ದೇಶ್ವರನೆನ್ನುತ್ತಾ ಮುಂದೆ ಒಂದಡಿ ಎಡುತ್ತಿರುವ ಕಾಲಕ್ಕೆ ಆಗಲಾಗ ಮಾಯೆಯು ಈ ರೀತಿಯಾಗಿ ತಂಬೂರಿ ಕಾಯಿಯನ್ನಾಗಿ ಎದೆ ಮೇಲೆ ರಾರಾಜಿಸುವುದನ್ನು ಕಂಡು ನೋಡಿದೆಯ ರೇವಣ ಸಿದ್ಧ ಎದೆಯ ಮೇಲೆ ನಾನು ರಾರಾಜಿಸುವೆನು ಹೀಗೆಂದು ಮನದಲ್ಲಿ ಕುಲು 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 ಹಾಕಿರುವ ತಂಬೂರಿಯನ್ನು ಥೈ ಎಂದು ನೆಲಕ್ಕಪ್ಪಳಿಸಿ ಆ ಚೂರಿಗೆ ಅಡ್ಡಿಯನ್ನು ಕೊಟ್ಟು ಭಸ್ಮವನ್ನಾಗಿ ಮಾಡಿ ಆ ಭಸ್ಮವನ್ನೆಲ್ಲ 16 ಸ್ಥಾನದಲ್ಲಿ ಲೇಪಿಸಿಕೊಂಡು ಮುಂದೆ ಒಂದು ಅಡಿ ಮುಂದಕ್ಕಿಡುವ ಕಾಲಕ್ಕೆ ಆಗಲಾಗ ಮಾಯೆ ಸರ್ವತ ತಪ್ಪಾಗಿದೆ ರೇವಣ ಚಿತ್ತ ಈ ಮಾಯೆ ಎಂಬೆರಡಕ್ಷರವನ್ನು ಅಳಿಸಿ ಮಹಾಲಕ್ಷ್ಮಿ ಎಂಬ ನಾಮಾಂಕಿತವನ್ನು ಕೊಟ್ಟು ಭೂಲೋಕದಲ್ಲಿ ನನ್ನ ಹೆಸರು ಕೀರ್ತಿ ಅಜರಾಮರವಾಗಿ ಉಳಿಯಬೇಕು ಅಂತವರನ್ನು ದಯಪಾಲಿಸಬೇಕು ದೇವ ಒಲಿದರೆ ನಾರಿ ಮುನಿದರೆ ಮಾರಿ ಒಲೆಯದಿದ್ದರೆ ಊರ ಹೊರಗಿನ ಹೆಮ್ಮಾರಿಯಾಗಿ ನೀನು ಒಲಿದ ಕಾರಣ ನಿನ್ನ ಮಾಯೆಂಬ 2 ಅಕ್ಷರಗಳನ್ನು ಅಳಿಸಿ ಕೊಲ್ಲಾಪುರ ಪುಣ್ಯ ಕ್ಷೇತ್ರದ ಮಹಾಲಕ್ಷ್ಮಿಯಾಗಿ ಅವತರಿಸಿ ಭೂಲೋಕದಲ್ಲಿ ಬನ್ನಿ ಮಹಾಂಕಾಳಿಯಾಗಿ ಒದಿಸಿ ಯಾರು ನಿನ್ನನ್ನು ಅನನ್ಯ ಭಕ್ತಿ ಭಾವದಿಂದ ನಿನ್ನ ಗುಡಿಗೆ ಬರುವರು ಅಂತಹ ಭೂಲೋಕದಲ್ಲೇ ಮಹಾಮಾಯ ಎಂಬ ಅಕ್ಷರವನ್ನು ಅಳಿಸಿ ಮುಂತೂರು ಎಂಬ ಪುಣ್ಯಕ್ಷರದಲ್ಲಿ ಮಾಯಮ್ಮ ಉದ್ಭವಿಸಿ ಇದರಲ್ಲಿ ಬೇಡಿ ಬಂದಂತ ಭಕ್ತರಿಗೆ ಬೇಡದಿಷ್ಟಾರ್ಥವನ್ನು ಕೊಟ್ಟು ಕಾಪಾಡಿ ಎಂದು ಹೇಳುತ್ತಾ ಮುಂದೆ ಕೊಲ್ಲಾಪುರದ ಮುಂದಿರುವಂತಹ ಅಲವಂಡಿ ಎಂಬ ಮಹಾಪುಣ್ಯ ಕ್ಷೇತ್ರಕ್ಕೆ ರೇವಣ ಸಿದ್ದೇಶ್ವರ ಯಾವ ಪ್ರಕಾರವಾಗಿ